ನಿನ್ನೆ ನಮ್ಮ ಡ್ಯಾಡಿ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಒಂದು ಕೆಲಸ ಮಾಡೋ ಮಗ, ಫ್ಲೈಟ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಡು ಅಂತಂದ್ರು. ಒಂದೇ ಒಂದು ನಿಮಿಷ ಲೇಟ್ ಆಯ್ತು ಅಷ್ಟೇ ಗೈಸ್, ಬಸ್ಸೇ ಹೊಟ್ಟೋಯ್ತು. ಅದ್ರ ತೇರಿಗೆ ಇದರಲ್ಲಿ 12 ಲಕ್ಷ ಇವತ್ತಿನ ಪ್ರೈಸಲ್ಲಿ 17,000. ನಾನಿವಾಗ ಪ್ರೈಮಾರ್ಕಲ್ಲಿದ್ದೀನಿ. ಇಲ್ಲಿ ಪರ್ಫ್ಯೂಮ್ಸ್ನ ಮಾಡ್ತಾರೆ. ನಮ್ಗೆ ಏನು ಸೈಕಾಗಿದೆ ಗುರು, ಒಳಗಡೆ ಬರ್ತಾದಂಗೆ ತೋರಿಸ್ತೀನಿ ನೋಡಿ ನಿಮಗೆ. ಹೇಳ್ತಲ್ಲ ಗುರು, ಒಂಚೂರು ಊಟ ಕೊಟ್ಬಿಟ್ಟು ನೀನು ಎಲ್ಲಾದ್ರೂ ಹೋಗು ಅಂತ ಇದೆ. ಇಲ್ಲಿ UK ಟೈಮ್ ಜೊತೆ ಆಟ ಆಡ್ತೀರ ಅಂತಂದರೆ ಮುಗೀತು ನಿಮ್ಮ ಕತೆ. ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗಾಯ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ಆಸ್ಡಾ ಶಾಪಿಂಗ್ ಬಗ್ಗೆ ಮಾಡಿದೆ. ಇನ್ನು ಯಾರ್ಯಾರು ಅದು ನೋಡ್ಕೊಂಬಂದಿಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿನ್ನೆ ನಮ್ಮ ಡ್ಯಾಡಿ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಏನು ಮಗ ಏನು ಸಮಾಚಾರ ಅಂತ ಕೇಳಿದರು. ನಾನೆಲ್ಲ ಶೂಟ್ ಆಗ್ತಾವ್ರಲ್ಲ ಅಂತ ಅಂದ್ಕೊಂಡೆ. ನನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಅದಕ್ಕೆ ವಾಪಸ್ ನಾನೇ ಕೇಳಿದೆ, ಏನಪ್ಪ ಏನು ಸಮಾಚಾರ, ಫೋನ್ ಮಾಡಿಬಿಟ್ಟಿದ್ಯಾ ಅಂತ. ಒಂದು ಕೆಲಸ ಮಾಡೋ ಮಗ, ಫ್ಲೈಟ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಡು ಅಂತಂದ್ರು. ನನ್ನ ಮೇಲೆ ಹಣೆ ಇಟ್ಟು ಒಂದು ಸೆಕೆಂಡಿಗೆ ನನ್ನ ಹಾರ್ಟೇ ಬ್ಲಾಸ್ಟ್ ಆಗೋಯ್ತು. ಏನಾಯ್ತು ಅಲ್ಲಿ ಅಂತ. ಸೊ ಮ್ಯಾಟ್ರ್ ಏನಪ್ಪ ಅಂತಂದರೆ, ನಮ್ಮ ಅಪ್ಪನ ಊರಲ್ಲಿ ಊರಬ್ಬ ಮಾಡ್ತಾ ಇದಾರಂತೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಲಿಟ್ರಲಿ ಅದು 30 ವರ್ಷಕ್ಕೆ ಒಂದ್ಸರಿ ಮಾಡೋದಂತೆ. ಲಾಸ್ಟ್ ಟೈಮು ನಮ್ಮ ಅಪ್ಪನೇ ಹೋಸ್ಟ್ ಮಾಡಿದ್ರು ಅದನ್ನು. ಸೊ ಅವರು PUCಯಲ್ಲಿದ್ದಾಗ ಹೋಸ್ಟ್ ಮಾಡಿದ್ರಂತೆ. ಸೊ ಈ ಸರಿ ಅದನ್ನು ನಾನೇ ಹೋಸ್ಟ್ ಮಾಡಬೇಕಂತ ಫೋನ್ ಮಾಡಿ ಕರ್ಸ್ಕೊತಾ ಇದ್ದಾರೆ. ಸೊ ರಜಾ ಯಾರು ನಿಮ್ಮ ಡ್ಯಾಡಿ ಕೊಡ್ತಾರ ಅಂತ ಕೇಳಿದೆ ನಮ್ಮ ಅಪ್ಪನಿಗೆ ನಾನು. ಅದಕ್ಕೆ ಅವ್ರು ಏನು ಹೇಳಿದರು ಅಂತಂದರೆ, ಹೆಂಗೋ ಮಾಡಪ್ಪ, ರಜಾ ಇಸ್ಕೊಂಬಾ, ಈ ಸರಿ ನೀನು ಬರಲೇಬೇಕು ಅಂತಂದರು. ಖತಮ್. ಅದಕ್ಕೆ ಹೋಗಿ ನಮ್ಮ ಆಫೀಸಲ್ಲಿ ರಜಾನ ರಿಕ್ವೆಸ್ಟ್ ಮಾಡಿ ಹಂಗೋ 20 ದಿವಸಕ್ಕೆ ಅಪ್ರೂವ್ ಮಾಡಿದ್ದಾರೆ ರಜಾ. ಸೊ ಇವಾಗ ನನಗೆ ಉಳಿದಿರೋದೇ 3 ರಿಂದ 4 ದಿವಸ ಅಷ್ಟೇ. ಸೊ ಫ್ಲೈಟ್ಸ್ನ ಬುಕ್ ಮಾಡಬೇಕು, ನೋ ಕಾಮೆಂಟ್ಸ್, ಶಾಪಿಂಗ್ನ ಮಾಡಬೇಕು. ಸೊ ಶೂ ಇಲ್ಲ ಗಾಯ್ಸ್ ನನ್ನ ಹತ್ರ. ಅದಕ್ಕೆ ಹೋಗಿ ಇವಾಗ ಏನು ಎಸೆನ್ಷಿಯಲ್ಸ್ ಇದಾವೋ ಅದನ್ನೆಲ್ಲ ಹೋಗಿ ಒಂದು ಶಾಪಿಂಗ್ನ ಮಾಡಿಕೊಂಡು ಮನೆಗೆ ಹೋಗಿ ಫ್ಲೈಟ್ಸ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಬರೀ ಇದೇ ಇರುತ್ತೆ. ಸೊ ಬನ್ನಿ ಹೋಗೋಣ ಇವತ್ತು ಪೀಟರ್ಬರ್ಗ್ಗೆ ಶಾಪಿಂಗ್ ಮಾಡೋಣ. ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಬಸ್ ಹೊಂಟೇ ಹೋಯ್ತು. ಹೋಯ್ತು, ಒಂದೇ ಒಂದು ನಿಮಿಷ ಲೇಟ್ ಆಯ್ತು ಅಷ್ಟೇ ಗಾಯ್ಸ್, ಬಸ್ಸೇ ಹೊಟ್ಟೋಯ್ತು. ಅದ್ರ ತೇರಿಗೆ ಹೋಗಪ್ಪ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾದ್ಮೇಲೆ ಇನ್ನೊಂದು ಬಸ್ ಬಂತು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು 1 ನಿಮಿಷ ಲೇಟ್ ಆದ್ರೂ ಹೊಟ್ಟೋಗ್ತಾರೆ. ನೀನು ಎಷ್ಟೇ ಎಮರ್ಜೆನ್ಸಿ ಇದ್ರೂ ಅಷ್ಟೇ. ಸೊ ಅದೊಂದು ಕೇರ್ಫುಲ್ ಆಗಿರ್ಬೇಕಿಲ್ಲ ಯಾವತ್ತೂ ಅಷ್ಟೇ. ಸಿಂಗಲ್ ಟಿಕೆಟ್ ಬರೋ. ಥ್ಯಾಂಕ್ ಯು. ಸೊ ಗಾಯ್ಸ್, ಫೈನಲಿ ಬಂದ್ವಿ ನಾವು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಏನಕ್ಕಪ್ಪ ಅಂತಂದರೆ, ಡ್ರೈವರು ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಸೇಫಾಗಿ ಕರ್ಕೊಂಬಂದ್ರು ಅನ್ನೋದಕ್ಕೆ ಒಂದು ರೆಸ್ಪೆಕ್ಟ್ ಅಷ್ಟೇ. ಸೊ ಇದೇ ನೋಡಿ ಪೀಟರ್ಬರೋ ಬಸ್ ಸ್ಟಾಪು. ಸೊ ಈ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಅಲ್ಲಿ ಬೋರ್ಡಲ್ಲಿ ಬಸ್ ಟೈಮಿಂಗ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಆ ಟೈಮಿಗೆ ಬಸ್ ಬರುತ್ತೆ. ಸೊ ಬಸ್ನ ಹತ್ಕೊಂಡು ಹೋಗೋ ಅಂಥದ್ದು. ಈಗ ನಾವು ಪೀಟರ್ಬರೋದಲ್ಲಿರೋ ಕ್ವೀನ್ಸ್ ಗೇಟ್ ಶಾಪಿಂಗ್ ಸೆಂಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಿಂದನೇ ಹೋಗ್ಬೋದು ಸ್ಟ್ರೈಟಾಗಿ ಶಾಪಿಂಗ್ ಸೆಂಟರ್ಗೆ. ಇಲ್ಲಿಂದನೇ ನೋಡಿ ಕ್ವೀನ್ಸ್ ಗೇಟ್ ಶಾಪಿಂಗ್ ಸೆಂಟರ್ ಸ್ಟಾರ್ಟ್ ಆಗೋದು. ನಾನೀಗ ಗೋಲ್ಡ್ ಸ್ಮಿತ್ ಹತ್ರ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಗೂಚಿ ವಾಚಸ್ ಇದ್ದಾವೆ ಆ್ಯಂಡ್ ರ್ಯಾಡೋ, ಒಮೆಗಾ ವಾಚಸ್ ಎಲ್ಲ ಇದ್ದಾವೆ. ಬನ್ನಿ ನೋಡಿ ತೋರಿಸ್ತೀನಿ. ಈಗ ನೋಡಿ ಗೈಸ್, ಗೂಚಿ ವಾಚಸ್ ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಸೊ ಇಲ್ಲಿ ನನ್ನ ಮುಂದೆ ಕಾಣ್ತಾ ಇರೋದೆಲ್ಲ 1,700 ಪೌಂಡ್ಸು, 2,040 ಪೌಂಡ್ಸ್. 2,040 ಪೌಂಡ್ಸ್ ಅಂದರೆ ನಿಯರ್ಲಿ 2,10,000 ಇವತ್ತಿನ ಪ್ರೈಸಲ್ಲಿ. ಹೆವಿ ಎಕ್ಸ್ಪೆನ್ಸಿವ್ ಅಲ್ವಾ? ಸೊ ಅದ್ರ ಪಕ್ಕದಲ್ಲೇ ರ್ಯಾಡೋನೂ ಇದೆ. ರ್ಯಾಡೋ ಕೂಡ ತೋರಿಸ್ತೀನಿ. ಸೇಮ್ ಇದು ಕೂಡ ಅದೇ ಪ್ರೈಸಲ್ಲೇ ಇದ್ದಾವೆ. 1,600, 1,150, 2,450. ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು 2,450. 2.5 ಲಕ್ಷ ವಾಚಿಗೆ. ಅದ್ರ ಮೇಲೆ ಕಾಣ್ತಾ ಇದೆಯಲ್ಲ, ಅದು ಒಂದು 4,150 ಪೌಂಡ್ಸ್ ಇದೆ. ಲಿಟ್ರಲಿ 4.5 ಲಕ್ಷ. ಓ ಮೈ ಗಾಡ್. ದುಡಿಬೇಕು ಗುರು, ನಾವು ಈ ಥರ ದುಡಿದು ಅಂಥ ವಾಚಸ್ನೆಲ್ಲ ತೊಗೊಬೇಕು. ಸೊ ಇಲ್ಲಿ ನೋಡಿ ಒಮೆಗಾ ತೋರಿಸ್ತೀನಿ.
ಸೆಂಟ್ರಲ್ ಕಾಣ್ತಾ ಇದೆಯಲ್ಲ ಅದು ಬಂದು 11,400 ಪೌಂಡ್ಸು. ಗುರು ಆ ವಾಚ್ ಪ್ರೈಸ್ ಎಷ್ಟು ಗೊತ್ತಾ? ಲಿಟ್ರಲಿ 12 ಲಕ್ಷ ಇವತ್ತಿನ ಪ್ರೈಸಲ್ಲಿ ಒಂದು ವಾಚಿಗೆ. ಹೆವಿ ಅಲ್ಲ? ನೋ ಕಾಮೆಂಟ್ಸ್. ಸೊ ನಾನಿವತ್ತು ಶಾಪಿಂಗ್ ಸೆಂಟರ್ಗೆ ಬಂದಿರೋದು ಟು ಬೈ ಶೂಸ್ನ ತೊಗೊಳೋದಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಇರೋ ಶೂಸ್ ತುಂಬ ಹಳೇದಾಗ್ಬಿಟ್ಟಿದೆ. ಸೊ ಇಂಡಿಯಾಗೆ ಹೋಗ್ತಾ ಇದೀನಲ್ಲ, ಸೊ ಶೂ ತೊಗೊಳ್ಳೇಬೇಕು, ಅದಕ್ಕೆ ಶೂ ತೊಗೊಳೋದಕ್ಕೆ ಬಂದಿರೋದು ಗೈಸ್. ಸೊ ನಾನು ಹಿಂದೆ ಸ್ಕೆಚರ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಕೂಡ ಒಂದು ಶೂ ಶಾಪೇ. ಬಟ್ ನಾನು JD ಅಲ್ಲಿ ತೊಗೊಳ್ಳೋಣ ಅಂತ ಬಂದಿರೋದು. ಸೊ JDನ ಹುಡುಕ್ತಾ ಇದ್ದೀನಿ. ಇಲ್ಲೇ ಇದೆ. ಸೊ ಅಲ್ಲಿಗೆ ಹೋಗಬೇಕು ನಾನಿವಾಗ. ಸೊ ಬನ್ನಿ ಹೋಗೋಣ. JD ಅಲ್ಲಿ ಇದ್ದೀನಿ ನಾನಿವಾಗ. ಸೊ ನಾನು ಆಗಲೇ ಹೇಳ್ದಂಗೆ ಶೂನ ಶಾಪಿಂಗ್ ಮಾಡೋದಕ್ಕೆ ಬಂದಿರೋದಲ್ವಾ. ಸೊ ನೋಡಿ ಇಲ್ಲಿದ್ದಾವೆ. ಸೊ ಎಲ್ಲ ಥರದ ಬ್ರ್ಯಾಂಡ್ಸು ಇಲ್ಲಿದ್ದಾವೆ ಗಾಯ್ಸ್ ಇಲ್ಲಿ JD ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ಲು ಇಲ್ಲಿ ರೀಬಾಕ್ ಇದೆ, ಅದ್ರ ಪಕ್ಕದಲ್ಲಿ ಪ್ಯೂಮಾ ಇದೆ, ಆ್ಯಂಡ್ ಇಲ್ಲಿ ಫಿಲಾ ಇದೆ. ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು, ಫಿಲಾ. ಇದೂ ಇಷ್ಟ ಆಯಿತು ಗೈಸ್, ಚೆನ್ನಾಗಿದೆ ಇದು ಕೂಡ. ನಾನು ಆ್ಯಂಡ್ ಆಲ್ಸೋ ನೈಕಿ ಕೂಡ ಇದೆ. ನೈಕಿ ಕೂಡ ತೋರಿಸ್ತೀನಿ ರೀ. ನ್ಯೂ ಬ್ಯಾಲೆನ್ಸ್. ಸೊ ಎಷ್ಟಿದೆ ನೋಡೋಣ ಪ್ರೈಸ್ ಇದು. ಸೊ 160 ಪೌಂಡ್ಸ್ ಗೈಸ್, ಅಂದರೆ 17,000 ಇವತ್ತಿನ ಪ್ರೈಸಲ್ಲಿ. ವಾವ್, ನೆಕ್ಸ್ಟ್ ಲೆವೆಲ್ ಅಲ್ಲ. ನೋಡಿ ಇಲ್ಲೆಲ್ಲ ನೈಕಿ ಇದೆ. ವಾವ್, ಸಕ್ಕದಾಗಿದೆ ಗಾಯ್ಸ್ ಇದಂತೂ. ಸಕ್ಕದ ಇಷ್ಟ ಆಯ್ತು ನನಗಿದು. ಎಷ್ಟಿದೆ ಪ್ರೈಸು? 120 ಪೌಂಡ್ಸು, ಅಂದರೆ 12,000 ಇವತ್ತಿನ ಪ್ರೈಸಲ್ಲಿ. ವಾವ್, ಶೂಸ್ಗೆಲ್ಲ ಇಷ್ಟೊಂದು ಪ್ರೈಸ್ ಇಲ್ಲಿ. ಕಾಸ್ಟ್ಲಿ ದುನಿಯಾ ಗುರು, ಏನು ಮಾಡೋದಕ್ಕಾಗಲ್ಲ ಅಷ್ಟೇ. ಸೊ ನನಗೆ ಇದು ಇಷ್ಟ ಆಯಿತು. ಇದು ಫಿಲಾಯಿಂದ. ಸೊ ಇದ್ರ ಪ್ರೈಸ್ ಬಂದು 70 ಪೌಂಡ್ಸ್ ಇದೆ. ಸೊ ಅದನ್ನೇ ತೊಗೊತಾ ಇದ್ದೀನಿ ನಾನು ಇವಾಗ. ಟ್ರೈ ಮಾಡಿದೆ, ನನಗಿದು ಕರೆಕ್ಟ್ ಪರ್ಫೆಕ್ಟ್ ಸೈಜ್ ಆಯಿತು, ಅದಕ್ಕೆ ಇದನ್ನೇ ತೊಗೊತಾ ಇದ್ದೀನಿ ನಾನೀಗ. Yes, how much would it cost? 40p. Yeah. Yeah, and that's just 40p for the bag. Yes, I'm going to pay that with the card. Yeah, that's fine. Okay. ಶೂಸ್ನ ತೊಗೊಂಡಿದ್ದಾಯಿತು, ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಹಂಗೆ. ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಶೀಪ್ ಕಾಫಿ ಅಂತ, ತೋರಿಸ್ತೀನಿ ನೋಡಿ. ಸೊ ಇದು ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಕಾಫೀಸ್ ಇನ್ UK. ಸೊ ಬ್ಲ್ಯಾಕ್ ಶೀಪ್ ಕಾಫಿ, ಕೋಸ್ಟಾ ಕಾಫಿ, ಇವೆಲ್ಲನೂ ಒಂಥರ ಎಕ್ಸ್ಪೆನ್ಸಿವ್ ಕಾಫೀಸು. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್. ನನಗೇನಿದ್ರೂ ನಮ್ಮ ಮನೇಲಿ ಮಾಡೋಂಥ ಫಿಲ್ಟ್ರ್ ಕಾಫಿ ಮಾಡ್ತಾರಲ್ಲ, ಅದೇ ನನಗಿಷ್ಟ. ಸೊ ಆ ಟೇಸ್ಟ್ ಇಲ್ಲೆಲ್ಲೂ ಸಿಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ಓಡಾಡಿ ಫುಲ್ಲು ಸುಸ್ತಾಗೋಗಿದೆ. ಎಲ್ಲಾದರೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲಾದರೂ ಕೌಚಸ್ ಸಿಗುತ್ತಾ ಅಂತ. ಇಲ್ಲೇ ಇದ್ದಾವೆ ಕೌಚಸ್ಸು, ತೋರಿಸ್ತೀನಿ ನೋಡಿ. ಸೊ ಒಂದು 5 ನಿಮಿಷ ರೆಸ್ಟ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ನಾನಿವಾಗ ಪ್ರೈಮಾರ್ಕಲ್ಲಿದ್ದೀನಿ. ಇದೊಂದು ಫ್ಯಾಷನ್ ರಿಟೇಲರ್ ಶಾಪು. ಇಲ್ಲಿ ನಮಗೆ ಎಲ್ಲ ಬಟ್ಟೆ ಆಗಿರ್ಬೋದು, ಕಿಚನ್ ಐಟಮ್ಸು, ಬೆಡ್ಡಿಂಗ್ಸು, ಶೂಸು, ಸೊ ಈ ಥರ ಎಲ್ಲನೂ ಸಿಗುತ್ತೆ. ಒಂಥರ ಇದು ನಮ್ಮ ಇಂಡಿಯಾದಲ್ಲಿ ವಿಶಾಲ್ ಮಾರ್ಟ್ ಹೆಂಗೆ, ಡಿ ಮಾರ್ಟ್ ಹೆಂಗೆ, ಆ್ಯಂಡ್ ಝೂಡಿಯೋ ಈ ಥರ ಎಲ್ಲ ಹೆಂಗಿರುತ್ತೆ, ಅದೇ ಥರ ಇದು ಕೂಡ ಪ್ರೈಮಾರ್ಕು. ಆ್ಯಂಡ್ ಬೇರೆ ಶಾಪ್ಸಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಅಫೋರ್ಡಬಲ್ ಗೈಸ್. ಸೊ ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ಬರ್ತೀನಿ ಶಾಪಿಂಗ್ ಏನಾದರೂ ಮಾಡಬೇಕು ಅಂತಂದರೆ. ಇಷ್ಟು ತಂದಿದ್ದೀರಿ ಟ್ರೈ ಮಾಡೋದಕ್ಕೆ. ಎಲ್ಲನೂ ತೊಗೊಳ್ಳಲ್ಲ ಇದರಲ್ಲಿ. ಯಾವ ಸೆಟ್ ಆಗುತ್ತೋ ನೋಡಿ ಒಂದು ಪೇರ್ ತೊಗೊತೀನಿ. ಪ್ರೈಮಾರ್ಕಲ್ಲಿ ಶಾಪಿಂಗ್ ನಾವು ಮುಗಿಸ್ಕೊಂಡು ಶಾಪಿಂಗ್ ಸೆಂಟರಿಂದ ಹೊರಗಡೆ ಬರ್ತದಂಗೆ ನನ್ನ ಕಣ್ಣಿಗೆ ಕಾಣಿಸಿದ್ದು ರಿವರ್ ನೀನೆ. ಸೊ ಈ ರಿವರ್ ನೀನೆ ಅನ್ನೋದು ಬಂದು ನಾನು ವಿಸ್ ಬೀಚ್ ವ್ಲಾಗಲ್ಲಿ ಕೂಡ ತೋರಿಸಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕನೆಕ್ಟ್ ಆಗಿದೆ, ತೋರಿಸ್ತೀನಿ ನೋಡಿ. ಸೊ ಇದೇ ರಿವರ್ ನೀನೆ. ಸೊ ಇಲ್ಲೊಂದು ದೊಡ್ಡ ಬೋಟ್ ನಿಂತಿದೆ. ಇದು ಆ್ಯಕ್ಚುಲಿ ಸ್ಟ್ಯಾಗ್ನೆಂಟ್ ಬೋಟು. ಸೊ ಇಲ್ಲೆಲ್ಲ ಪಾರ್ಟೀಸ್ ಎಲ್ಲ ನಡೆಯುತ್ತೆ. ಅಲ್ಲಿ ನೋಡಿದರೆ ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಸೊ ಇದೊಂಥರ ಪಾರ್ಟಿ ಹಬ್ ಥರ ಇಲ್ಲಿ. ರಿವರ್ ನೀನೇನ ನೋಡಿಕೊಂಡು ಇವಾಗ ನಾವು ಆ್ಯಕ್ಚುಲಿ ಟೌನ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಹೊಟ್ಟೆ ಹಸೀತಾ ಇದೆ. ಬೆಳಗಿಂದ ಏನೂ ತಿಂದಿಲ್ಲ. ಟೈಮ್ ಬೇರೆ 3:30-4 ಗಂಟೆ ಆಗ್ತಾ ಬಂತು. ಸೊ ಎಲ್ಲಾದ್ರೂ ಹೋಗಿ ಒಂಚೂರು ಏನಾದರೂ ಊಟ ಗೀಟ ಮಾಡ್ಕೊಂಡು
ಟೌನ್ ಸೆಂಟರ್ನ ಕೂಡ ತೋರಿಸ್ತೀನಿ ಈಗ ಹೆಂಗಿದೆ ಅಂತ. ಸೊ ಅದು ಮುಗ್ದಾದ್ಮೇಲೆ ಟಾಟಾ ಬೈ ಬೈ ಸಿ ಯು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಈಗ ಬನ್ನಿ ಟೌನ್ ಸೆಂಟರ್ನ ನೋಡೋಣ. ಸೊ ಇಲ್ಲಿಂದನೇ ಟೌನ್ ಸೆಂಟರ್ ಸ್ಟಾರ್ಟು. ಸೊ ಇಲ್ಲೆಲ್ಲ ಮ್ಯೂಸಿಕ್ ಮಾಡಿಸ್ತದೆ, ನೋಡೋಣ ಬನ್ನಿ. ಏನು ಸಖತ್ತಾಗಿತ್ತಲ್ಲ ಇದಂತೂ. ಆ್ಯಕ್ಚುಲಿ ನನ್ನ ಹತ್ರ ಕ್ಯಾಶ್ ಇಲ್ಲ, ಇಲ್ಲಾಂದ್ರೆ ಏನಾದರೂ ಕೊಡ್ತಾ ಇದ್ದೆ ಅವರಿಗೆ. ನೋ ಕಾಮೆಂಟ್ಸ್. ಸೊ ಇಲ್ಲಿಂದನೇ ಟೌನ್ ಸೆಂಟರ್ ಸ್ಟಾರ್ಟ್ ನೋಡಿ ಗೈಸ್. ಟೇಸ್ಟ್ ಆಫ್ ಅಫ್ಘಾನಿಸ್ತಾನ್. ಸೊ ನಾನು ಹಿಂದೆ ಹೋಯ್ತಲ್ಲ, ಅದು ಆ್ಯಕ್ಚುಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ಗೆ ಏನಿದೆಯೋ ತೊಗೊಳೋದಕ್ಕೆ. ಸೊ ವಿತ್ ಡ್ಯೂ ರೆಸ್ಪೆಕ್ಟ್ ಗೈಸ್, ನಮ್ಮ ಮೆಜೆಸ್ಟಿಕಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ, ಸೊ ಅದೇ ಥರ ಇಲ್ಲೂ ಕೂಡ ಸೆಕೆಂಡ್ ಹ್ಯಾಂಡ್ಗೆ ಏನು ಬೇಕಾದ್ರೂ ತೊಗೊಬೋದು. ಈ ಬಿಲ್ಡಿಂಗ್ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ. ಎಲ್ಲ ಐ ಥಿಂಕ್ ಹಳೆ ಕಾಲದಲ್ಲಿ ಕಟ್ಟಿರೋದು ಅನ್ಸುತ್ತೆ, ಅದಕ್ಕೆ ಇನ್ನೂ ಹಾಗೆ ಇದಾವೆ ಇವು. ಆ್ಯಂಡ್ ಆ ಡಿಸೈನ್ ಆರ್ಕಿಟೆಕ್ಚರ್ ಎಲ್ಲ ಹಂಗೆ ಇದೆ ನೋಡಿ. ಇಲ್ಲಿ ಪರ್ಫ್ಯೂಮ್ಸ್ನ ಮಾಡ್ತಾರೆ, ನಮ್ಗೆ ಯಾವ ಥರದ್ದು ಬೇಕಂತ ಕೇಳಿದರೆ ಆ ಥರ ಫ್ಲೇವರ್ಗೆ ಮಾಡಿಕೊಡ್ತಾರೆ. ಸೊ ನಾನೊಂದು ಮಾಡಿಸ್ಕೊತಾ ಇದ್ದೀನಿ. Oh, nice. Yeah. So if you were wood, then I can blend two of them and like something special. I like this one. You like that one? Yeah. Which side you want to try? I want to try. ಇಲ್ಲಿಟ್ಟಿದ್ದಾರೆ ಸೈಜಸ್. ಇದು 12 ಪೌಂಡ್ಸು, 20 ಪೌಂಡ್ಸು ಆ್ಯಂಡ್ ಅದೇ ಥರ ರೇಂಜಸ್ ಇದೆ. ಸೊ ನಾನು 20 ಪೌಂಡ್ಸ್ದು ಒಂದು ಮಾಡಿಸ್ಕೊತಾ ಇದ್ದೀನಿ. ಸೊ ನಾನೊಂದು ಪರ್ಫ್ಯೂಮ್ನ ಮಾಡಿಸ್ಕೊಂಡೆ. ಸೊ ನಾನು ಇವಾಗ ಆ್ಯಕ್ಚುಲ್ ಟೌನ್ ಸೆಂಟರ್ ಹತ್ರ ಇದ್ದೀನಿ, ಮಿಡಲ್ ಆಫ್ ದಿ ಟೌನ್ ಸೆಂಟರ್ ಇದೆ ನೋಡಿ. ಸೊ ಎಲ್ಲರೂ ಇಲ್ಲಿಗೆ ಬರ್ತಾರೆ, ಏನಾದರೂ ಇವೆಂಟ್ಸ್ ಇದ್ದಾಗ. ಆ್ಯಕ್ಚುಲಿ ಇವೆಂಟ್ಸ್ ನಡೀತಾ ಇರಬೇಕಾದ್ರೆ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಇದರ ಆಪೋಸಿಟ್ಟೇ ಪೀಟರ್ ಬರೋ ಕೆಥಿಡ್ರಲ್ ಇದೆ. ಸೊ ಅಲ್ಲೂ ಹೋಗೋಣ ಈಗ. ನೋಡೋದಕ್ಕೆ ಒಳ್ಳೆ ಹಳೇ ಕಾಲ ಚರ್ಚ್ ಥರ ಕಾಣ್ತಾ ಇದೆ, ಹೋಗೋಣ. ಇದೇ ನೋಡಿ ಎಂಟ್ರೆನ್ಸು, ಇಲ್ಲಿಂದ ಈಗ ಒಳಗಡೆ ಹೋಗೋಣ. ಓ ಮೈ ಗಾಡ್, ಏನು ಸೈಕಾಗಿದೆ ಗುರು. ಒಳಗಡೆ ಬರ್ತಾದಂಗೆ ತೋರಿಸ್ತೀನಿ ನೋಡಿ ನಿಮಗೆ. ಯಪ್ಪ, ಎಲ್ಲೋದ್ರೂ ಇದೇ ಥರ ಡಿಸೈನ್ಸ್ ಇದ್ದಾವೆ ಗುರು, ಚರ್ಚ್ಗಳು ಇಲ್ಲಿ UK-ದಲ್ಲಿ. ಇನ್ನೂ ಎಡಿನ್ಬ್ರಾಗ್ ಹೋಗಿಲ್ಲ, ಅಲ್ಲೋದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತೆ. ಹಾಯ್ ಮಾಡ್ತಾ ಇದ್ದಾರೆ, ಹಾಯ್. ಸೊ ಈ ಚರ್ಚ್ ಬಗ್ಗೆ ಒಂಚೂರು ಇಷ್ಟನ್ನ ತಿಳ್ಕೊಳ್ಳೋಣ ಬನ್ನಿ. ಯಾವಾಗ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರಿ ಏನು ಅಂತ. ತಮ್ಮನೇಲಿ ಒಂದು ಫೋಟೋ ಇರಲಿ. ಸೊ ಇಲ್ಲಿ ಮುಂದೆ ಒಂದು ಬುಕ್ ಇಟ್ಟಿದ್ದಾರೆ. ರೈಟ್ ಸರ್, ಇದು ಕನ್ಸ್ಟ್ರಕ್ಷನ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ 1118 ಆ ಒಂದು ಪೀರಿಯಡಲ್ಲಿ ಇದು ಸ್ಟಾರ್ಟ್ ಆಗಿರೋದು. ಸೊ ಟೇಕ್ಸ್ 120 ಇಯರ್ಸ್ ಟು ಕಂಪ್ಲೀಟ್ ಅಂತಂದರೆ ಅರೌಂಡ್ 1240 ಇಯರ್ಸ್. ಸೊ 1240 ಇದು ಕಂಪ್ಲೀಟ್ ಆಗಿರೋದು. ಸೊ ಇದ್ರ ಬಗ್ಗೆ ಇನ್ನೂ ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ನನಗಿವಾಗ ಟೈಮಿಲ್ಲ ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲಿಗೆ ಹೋದೆ, ಆ್ಯಕ್ಚುಲಿ ಕ್ಲೋಸ್ ಆಗೋಗಿದೆ ಇವಾಗ ಕೆಥಿಡ್ರಲ್ಲು. ಇಲ್ಲ ಅಂದರೆ ನಿಮಗೆ ತೋರಿಸ್ತಾ ಇದ್ದೆ ನಾನು ಒಳಗಡೆ ಎಲ್ಲ ಹಿಂಗಿರುತ್ತೆ ಅಂತ. ಸೊ ನೋಡಿ ಗೈಸ್, ಇದೆ ಪೀಟರ್ ಬರೋ ಕೆಥಿಡ್ರಲ್ ಆ್ಯಂಡ್ ಚರ್ಚ್. ಹಿಂಗೆ ಎಲ್ಲ ಕಡೆ ಹೋಗ್ತಾ ಊಟ ಮಾಡೋದೇ ಮರ್ತೋಗ್ತಾ ಇದ್ದೀನಿ ಗಾಯ್ಸ್. ನನಗೆ ಹೊಟ್ಟೆ ಕೇಳ್ತಲ್ಲ ಗುರು, ಒಂಚೂರು ಊಟ ಕೊಟ್ಬಿಟ್ಟು ನೀನು ಎಲ್ಲಾದರೂ ಹೋಗು ಅಂತ ಇದೆ. ಸೊ ಅದಕ್ಕೆ ಅರ್ಜೆಂಟಾಗಿ ಇವಾಗ ಎಲ್ಲಿ ನಿಯರೆಸ್ಟ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಹೋಗಿ ಒಂಚೂರು ಊಟ ಗೀಟ ಮಾಡ್ಕೊಂಡು ಆಮೇಲೆ ಮುಂದೆ ನೋಡೋಣ. ಯಾವುದೋ ಒಂದು ರೆಸ್ಟೋರೆಂಟ್ ಸಿಕ್ತಪ್ಪ ಕೊನೆಗೂ. ನೇಪಾಳೀಸ್ ಆ್ಯಂಡ್ ಇಂಡಿಯನ್ ಕುಸೈನ್ ಅಂತೆ ಇದು ಕಾಣ್ತದೆ ನೋಡಿ ಮುಂದೆ. ಸೊ ಇದಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗ. ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀನಿ ಆ್ಯಂಡ್ ನನ್ನ ಫುಡ್ನ ಕೂಡ ಆರ್ಡರ್ ಮಾಡಿದ್ದಾಯಿತು. ನಾನು ಈಗ ನಿಮ್ಗೆ ರೆಸ್ಟೋರೆಂಟ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ಈ ಥರ ಇದೆ ರೆಸ್ಟೋರೆಂಟು. ಸೊ ಅಲ್ಲಿ ಬುದ್ಧ ಫೋಟೋ ಇದೆ, ನನಗೆ ಸಖತ್ ಇಷ್ಟ ಆಯಿತು ಆ ಫೋಟೋ ನೋಡಿದ ತಕ್ಷಣ. ಆ ವೈಬ್ಸೇ ಬೇರೆ. ಆ್ಯಂಡ್ ನನ್ನ ಟೇಬಲ್ ನೋಡಿ ಇದೆ, ನಾನೊಬ್ಬನಿಗೆ ಎಷ್ಟು ದೊಡ್ಡ ಟೇಬಲ್ಲು. ಯಾವಾಗ ಊಟ ಕೊಡ್ತಾರೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಹೊಟ್ಟೆ ಹಸಿಬಿಟ್ಟಿದೆ ಅಲ್ಲ ಗಾಯ್. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಸೊ ಅದಕ್ಕೆ ಫುಲ್ಲು ತಡೆಯೋಕ್ಕಾಗ್ತಲ್ಲ. ಊಟ ಕೊಟ್ಟ ತಕ್ಷಣ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕನ್ನಂಗಾಗಿದೆ ನನಗೆ. ನಾನು ಮಾಡಿರೋ ಆರ್ಡರ್ ಎಲ್ಲ ಬಂದಿದೆ. ಇದು ಗಾರ್ಲಿಕ್ ರೈಸ್ ಮಾಡಿದ್ದೀನಿ ಆ್ಯಂಡ್ ಬಟರ್ ನಾನ್ ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದೇನೋ ನೇಪಾಳಿ ಸ್ಟೈಲು ಚಿಕನ್ ಕರಿ ಅಂತೆ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ಇವತ್ತಿಗೆ ಇದೇ ಊಟ.
ಸಕ್ಕತ್ತಾಗಿದೆ. ಅಂತೂ ಇಂತೂ ಊಟ ಮಾಡಿದ್ದಾಯ್ತು ಗುರು, ಫುಲ್ಲು ಖುಷಿ ಇವಾಗಂತೂ. ಸೊ ಈಗ ವ್ಲಾಗ್ನ ಎಂಡ್ ಮಾಡೋಂಥ ಟೈಮು. ನಾನು ಬಂದಿದ್ದ ಪರ್ಪಸ್ ಬರೀ ಶೂ ಇಸ್ಕೊಳ್ಳೋದಕ್ಕಷ್ಟೇ. ಸೊ ಶೂನ ಕೂಡ ಇಸ್ಕೊಂಡೆ, ಅದ್ರ ಜೊತೆಗೆ ಒಂದು ಪೇರ್ ಬಟ್ಟೆ ಇಸ್ಕೊಂಡೆ. ಆ್ಯಂಡ್ ಆಲ್ಸೋ ಸುಮ್ಮನೆ ಹಿಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ, ಪರ್ಫ್ಯೂಮ್ ಶಾಪ್ ಕಾಣಿಸ್ತಾ ಅಂತ ಟ್ರೈ ಮಾಡೋದಂತ ಒಂದು ಇಸ್ಕೊಂಡೆ. ಸೊ ಬೇಜಾನಾಗೋಯ್ತು ಇವತ್ತಿನ ಶಾಪಿಂಗು. ಬಟ್ ಮೇಯ್ನ್ ಪರ್ಪಸ್ ಏನು ಬಂದಿತ್ತು ಅದಾಯ್ತಲ್ಲ, ಅದಕ್ಕೆ ಖುಷಿ ಆಯ್ತು ಈಗ. ಸೊ ಇನ್ನೇನಿದೆ, ವ್ಲಾಗನ್ನು ಎಂಡ್ ಮಾಡೋವಂಥ ಟೈಮು. ಅದಕ್ಕಿಂತ ಮುಂಚೆ ಟೈಮ್ ಎಷ್ಟು ನೋಡ್ತೀನಿ, 6:37, 6:40ಗೆ ಬಸ್ ಇದೆ. ಇವಾಗ 6:37. ವ್ಲಾಗನ್ನು ಬೇಕಾದ್ರೆ ಆಮೇಲೆ ಎಂಡ್ ಮಾಡ್ತೀನಿ. ಫಸ್ಟ್ ಹೋಗಿ ಬಸ್ಸನ್ನು ಹಿಡ್ಕೊಳ್ಳೋಣ, ಇಲ್ಲನೇ ದೊಡ್ಡ ಪ್ರಾಬ್ಲಮ್ಗಳು. ಆಮೇಲೆ ಇನ್ನೊಂದು ಅವರ್ ಕಾಯಬೇಕು, ಯಾರಿಗೆ ಬೇಕು. ಯಪ್ಪ ಬಸ್ಸು ಬಂದೇ ಬಿಡ್ತು ಬರೋಷ್ಟೊತ್ತಿಗೆ. ನೋಡಿ ನಾನು ಹೇಳಿಲ್ವ, ಟೈಮ್ ಅಂದರೆ ಟೈಮು ಬಂದೇ ಬಿಡ್ತು ಬಸ್ಸು. ಇಲ್ಲಿ UK ದಲ್ಲಿ ಟೈಮ್ ಜೊತೆ ಆಟ ಆಡ್ತೀರಂತಂದರೆ ಮುಗೀತು ನಿಮ್ಮ ಕತೆ. ಸೊ ಟೈಮ್ ಅಂದರೆ ಟೈಮ್ ಇಲ್ಲಿ. ಯಾಕೋ ಗೊತ್ತಿಲ್ಲ, ಫುಲ್ಲು ಥ್ರೋಟು ಹೊಗೆ ಹಾಕ್ಸ್ಕೊಂಡಂಗೆ ಕಾಣ್ತಾ ಇದೆ. ಐದರ್ ಥ್ರೋಟ್ ಇನ್ಫೆಕ್ಷನ್ ಆಗಿರಬೇಕು, ಇಲ್ಲಾಂದರೆ ನೆಗಡಿ ಬರ್ತಾ ಇರಬೇಕು. ಏನಾಗಿದೆ ಅಂತಲೇ ಗೊತ್ತಾಗ್ತಲ್ಲ. ನಾನು ಬೇರೆ ಇಂಡಿಯಾಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಪ್ಪ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ನೆಗಡಿ ಬಂತು ಅಂತಂದರೆ ಗೊತ್ತಲ್ಲ, ಫುಲ್ಲು ಟ್ರಾವೆಲೇ ಹೊಗೆ ಹಾಕ್ಸ್ಕೊಂಡು ಹೋಗುತ್ತೆ. ಆ್ಯಂಡ್ ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಹೋಪ್ಫುಲ್ಲಿ ನಿಮ್ಗೆ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ತುಂಬ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದೇ ಥರ ವೀಡಿಯೋಸ್ ಮುಂದೆ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ ಗಾಯ್ಸ್. ನನ್ನ ಲೈಫಲ್ಲೂ ಸುಮಾರಷ್ಟು ಪ್ರಾಬ್ಲಮ್ಸ್ ಇದೆ, ನಿಮ್ಮ ಲೈಫಲ್ಲೂ ಸುಮಾರಷ್ಟು ಪ್ರಾಬ್ಲಮ್ಸ್ ಇರ್ಬೋದು. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಟೈಮ್ನ ಕೊಡಿ. ಬಿಕಾಸ್ ಕೆಲವೊಂದು ಪ್ರಾಬ್ಲಮ್ಸ್ಗೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬಟ್ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ಗೆ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಒಳ್ಳೆಯದು. ಬಿಕಾಸ್ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದಲ್ಲ ಒಂದು ದಿವಸ ಎಂಡ್ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಯಾರು ಗೊತ್ತು ಗುರು, ಅವತ್ತೇ ನಿಮ್ದು ಹೊಸ ಸ್ಟಾರ್ಟ್ ಆಗ್ಬೋದು, ಒಂದು ಹೊಸ ಲೈಫು. ಇನ್ನೊಂದೇನು ಅಂತಂದರೆ, ನೀವು ಪ್ರಾಬ್ಲಮ್ಸಲ್ಲಿದ್ದಾಗ ಯಾರೆಲ್ಲ ಹೆಲ್ಪ್ ಮಾಡಿರ್ತಾರೆ ನಿಮಗೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರಲಿ ಗುರು, ಯಾವತ್ತೂ ಅಷ್ಟೇ ಅವರನ್ನು ಮರಿಬೇಡಿ. ಬಿಕಾಸ್ ಆ ಒಂದು ಟೈಮಲ್ಲಿ ನಿಮ್ಮ ಜೊತೆಗೆ ನಿಂತವರು ಹೆಲ್ಪ್ ಮಾಡಿರ್ತಾರೆ. ಆ ಥರ ವ್ಯಕ್ತಿಗಳು ನನ್ನ ಲೈಫಲ್ಲಿ ಸುಮಾರಷ್ಟು ಜನ ಇದ್ದಾರೆ. ನಿಮ್ಮ ಲೈಫಲ್ಲೂ ಆ ಥರ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರನ್ನ ಯಾವತ್ತೂ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಸಿ ಯು ಗೈಸ್, ಟೇಕ್ ಕೇರ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್.